ಮಹಾರಾಜರೇ, ಸ್ವಲ್ಪ ನಿಧಾನಿಸಿ. ಅದು ಪರ್ವತವಲ್ಲ, ಕಮಂಡಲೆಂಬ ರಾಕ್ಷಸ ಶಾಪಗ್ರಸ್ತರಾಗಿ ನಿಂತಿರುವನು. ಹತ್ತಬೇಡಿ, ಹಿಂದಿರುಗಿ. ಈ ಮಹಾನುಭಾವರು ಯಾರಾಗಿರಬಹುದು? ಷೋಡಶ ಕಳಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ನೋಡಿದರೆ ರಾಜಕುಮಾರರೆಂದು ಭಾವಿಸೋಣವೇ? ಜಟಾಧಾರಿಗಳಾಗಿರುವರು ಇರಬಹುದೇ? ಅಥವಾ ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಮೇಂದ್ರವೇ? ರಜತಗಿರಿ ನಿಲಯನಾಗಿ, ರಂಜಿತ ಗಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಹರನಾಗಿದ್ದುಡೆ. ರಜತಗಿರಿಯ ಶಿಖರದ ಮೇಲೆ ಕುಳಿತು ಅರನ ಶಿರದಿಂದ ಹರಿದು ದರೆಯನ್ನು ಧರಿಸಲು ಬಂದ ಪರಮ ಪಾವನಂಗೆ ಇಲ್ಲ. ಈತನು ಗಂಗಾಧರನಲ್ಲ, ಪ್ರಸನ್ನವದನನು, ಪದ್ಮನಯನನು, ಪದ್ಮಾಸನಾಗಿ ಕುಳಿತಿರುವ ಆ ಪದ್ಮಸಂಭವನಾದ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸೀಸರ ಜಪಮಾಲೆಗಳಿಲ್ಲ, ಪ್ರೇಮ್ ಶಿರವು ನಾಲ್ಕಿಲ್ಲ. ಈತನು ಸರಸಿನೋದ್ಭವನಲ್ಲ, ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನ ರೂಪನಾದ ನಿರ್ಮಲಹಾತ್ಮನಾಯಕನಾದ ಶ್ರೀಮನ್ನಾರಾಯಣನೇ. ಕರದಿ ಶಂಖ ಚಕ್ರ ಗದಾಪಸ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಮಣಿಯಿಲ್ಲ, ಮಣಿ ಮಗುಟ ರಕ್ತಾಂಬರಗಳನ್ನು ಧರಿಸಿಲ್ಲ. ಮಣಿಶಾಯಿ ಪ್ರಹ್ಲಾದ ವರದ ಈತನಲ್ಲ ಅಂತಾದರೆ ಈ ಮಹಾತ್ಮರು